ಒಳ್ಳೆಯ ನಿರ್ಧಾರ ನಿಮ್ಮನ್ನ ಅರ್ಧ ಗೆಲ್ಲಿಸಿದರೆ ಇನ್ನರ್ಧ ಪ್ರಯತ್ನ ಮತ್ತು ಪರಿಶ್ರಮ ಗೆಲ್ಲಿಸುತ್ತದೆ. ಹಲೋ, ನಮಸ್ಕಾರ. ನನ್ನ ಮತ್ತೊಂದು ಮಿನಿ ವ್ಲಾಗ್ಗೆ ಸ್ವಾಗತ. ಇತ್ತೀಚೆಗೆ ನನಗೆ ಲೋ ಎನರ್ಜಿ ಫೀಲ್ ಆಗ್ತಾ ಇತ್ತು, ಹೇರ್ ಫಾಲ್, ಸ್ಕಿನ್ ಡ್ರೈನೆಸ್ ಕೂಡ ಆಗ್ತಾ ಇತ್ತು. ಸೊ ಡಾಕ್ಟರ್ ಹತ್ರ ತೋರಿಸಿದ್ದಕ್ಕೆ, ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಬ್ಲಡ್ ಟೆಸ್ಟ್ ಮಾಡಿಸಿದ್ದಕ್ಕೆ ಒಂದು ವಿಷಯ ಗೊತ್ತಾಯ್ತು, ಥೈರಾಯ್ಡ್ ಇದೆ ಅಂತ. ಅದು ಅಷ್ಟು ಇಷ್ಟು ಅಲ್ಲ, ಮಾರ್ಜಿನ್ ಗಿಂತ ವೆರಿ ಹೈ ಇದೆ. ಅದಕ್ಕೋಸ್ಕರನೇ ಬೆಳಗ್ಗೆನೆ 100 mcg ಥೈರಾಯ್ಡ್ ಟ್ಯಾಬ್ಲೆಟ್ಸ್ ನ ತಗೋಬೇಕಾಗುತ್ತೆ. ಸೊ ಅದನ್ನ ತಗೊಂಡ್ಬಿಟ್ಟು, ಇನ್ನ ಇವತ್ತು ಆಫೀಸ್ ಡೇ ಇತ್ತು, ಅದಕ್ಕೆ 6 ಗಂಟೆಗೆ ಎದ್ಬಿಟ್ಟು ಬೆಳಿಗ್ಗೆನೆ ಆಯಿಲ್ ಹಾಕೋತಾ ಇದ್ದೀನಿ. ಮುಂಚೆ ಆದ್ರೆ ಆಯಿಲಿಂಗ್ ಎಲ್ಲ ಓವರ್ ನೈಟ್ ಮಾಡ್ಕೋತಾ ಇದ್ದೆ, ಬಟ್ ಇವಾಗ ಟೈಮ್ ಇಲ್ದಿರೋ ಕಾರಣ ಬರೀ 1 ಅವರ್ ಅಷ್ಟೇ ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಏನ್ಬಿಟ್ಟು ಏನೋ ಬ್ರೇಕ್ಫಾಸ್ಟ್ ಗೆ ಪುಳಿಯೋಗರೆ ಮಾಡ್ಕೊಂಡೆ, ಹಾಗೆ ಸಾಂಬಾರ್ ಕೂಡ ಮಾಡಿಟ್ಟೆ. ಆಕ್ಚುಲಿ ಇವತ್ತು ರೈಸ್ ಐಟಮ್ ಜಾಸ್ತಿ ಆಗೋಯ್ತು ಊಟಕ್ಕೆ. ಸೊ ಏನ್ ಮಾಡಕ್ಕಾಗಲ್ಲ, ಎಲ್ಲಾ ದಿನನೂ ನಾನು ಅದೇ ಮಾಡ್ತೀನಿ ಇದೇ ಮಾಡ್ತೀನಿ ಅಂದ್ರೆ ಆಗಲ್ಲ. ನನ್ ಕೈಲಿ ಏನಾಗುತ್ತೆ, ಎಷ್ಟಾಗುತ್ತೆ ಅದನ್ನ ಮಾಡ್ಕೊಂಡು ಹೊರಡ್ತೀನಿ. ತಿಂಡಿನ ಮುಗಿಸ್ಕೊಂಡು ಇನ್ನ ಲಂಚ್ ಬಾಕ್ಸ್ ನ ತಗೊಂಡು ಹೊರಟೆ. ಆಲ್ಮೋಸ್ಟ್ ಮನೆ ಬಿಟ್ಟಿದ್ದು 9:30. ಅದು ಮುಂಚೆನೆ ಸ್ವಲ್ಪ ಹೊತ್ತು 1 ಅವರ್ ಲಾಗಿನ್ ಅಂತೂ ಮಾಡಿಟ್ಟಿದ್ದೆ. ಅಂಡ್ ಹಸ್ಬೆಂಡ್ ಇವತ್ತು ನೀನೇ ಓಡಿಸೋ ಕಾರಣ ಅಂತ ನನ್ನ ಕೈಲೇ ಕೊಟ್ರು. ಆಕ್ಚುಲಿ ರೀಸೆಂಟ್ ಆಗಿ ಕಲಿತಾ ಇದ್ದೀನಿ. ಮುಂಚೆ ಬರ್ತಾ ಇತ್ತು, ಟಚ್ ಹೋಗ್ಬಿಟ್ಟು ನಾನು ಟ್ರಾಫಿಕ್ ಅಲ್ಲಿ ತೆಗಿಯಕ್ಕೆ ಹೆದರ್ತಾ ಇದ್ದೆ. ಸೊ ಹೆದರ್ಕೊಂಡ್ರೆ ಆಗಲ್ಲ ಅಂತ ಹೇಳಿ ನನ್ನ ಹಸ್ಬೆಂಡ್ ಪಕ್ಕದಲ್ಲೇ ಕೂತ್ಕೊಂಡು ಗೈಡ್ ಮಾಡ್ತಾ ಅಂತೂ ಇಂತೂ ಫಸ್ಟ್ ಡೇ ಆಫೀಸ್ಗೆ ಕರ್ಕೊಂಡ್ಬಂದ್ರು. ಒಬ್ಬ ಗಂಡಿನ ಸಕ್ಸಸ್ಗೆ ಹೇಗೆ ಹೆಣ್ಣು ಕಾರಣ ಅಂತ ಹೇಳ್ತಾರೋ, ಹಾಗೆ ಒಂದು ಹೆಣ್ಣು ಸಕ್ಸಸ್ ಆಗೋದಕ್ಕೂ ಅದ್ರ ಹಿಂದೆ ಒಬ್ರು ಗಂಡ್ಸಿದ್ದೇ ಇರ್ತಾರೆ. ಅದು ಅಪ್ಪನೇ ಆಗಿರ್ಬೋದು, ಬ್ರದರ್ ಆಗಿರ್ಬೋದು, ಅಥವಾ ಹಸ್ಬೆಂಡ್ ಆಗಿರ್ಬೋದು. ನನ್ನ ವಿಷಯದಲ್ಲಿ ಹೇಗೆ ನನ್ನ ಬೆನ್ನೆಲುಬಾಗಿ ನನ್ನ ಅಪ್ಪ ಅಮ್ಮ ಇದ್ರು, ಹಾಗೆ ಪ್ರತಿ ಹೆಜ್ಜೆಲ್ಲೂ ನನ್ನ ಜೊತೆಗೆ ಇದ್ದು ಧೈರ್ಯ ತುಂಬಿ ಹಿಂಗ್ ಕೈಲಾಗುತ್ತೆ ಅಂತ ಹುರಿದುಂಬಿಸೋದೇ ನನ್ನ ಹಸ್ಬೆಂಡ್. ಅಷ್ಟೇ ಇವತ್ತಿನ ಸಮಾಚಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.